ಮಾಲೂರಿನಲ್ಲಿ ಮತದಾನಕ್ಕೆ ಸಿದ್ಧತೆ ನಡೆಸಲಾಗಿದ್ದು, ಇಂದು ಮತಗಟ್ಟೆ ಅಧಿಕಾರಿಗಳು ನಿಯೋಜಿತಗೊಂಡಿರುವ ಮತಗಟ್ಟೆಗಳಿಗೆ ತೆರಳಿದರು. ಮಾಲೂರು ತಾಲೂಕಿನಲ್ಲಿ 1,95,644 ಮತದಾರರು ತಮ್ಮ ಮತ ಚಲಾವಣೆ ಮಾಡಲು ಸಕಲ ಸಿದ್ಧತೆ ಮಾಡಲಾಗಿದೆ ಎಂದು ಸಹಾಯಕ ಚುನಾವಣೆ ಅಧಿಕಾರಿ ಕುಮಾರಸ್ವಾಮಿ ಹೇಳಿದರು. ಏಪ್ರಿಲ್ 26ರ ಶುಕ್ರವಾರ ತಾಲೂಕಿನ 241 ಮತಗಟ್ಟೆಗಳಲ್ಲಿ 2024ರ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಮತದಾನ ಕರ್ತವ್ಯಕ್ಕೆ ತೆರಳುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಶುಭ ಹಾರೈಸಿ ಬಸ್ಸುಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಏಪ್ರಿಲ್ 26ರಂದು ಶುಕ್ರವಾರ ಬೆಳಿಗ್ಗೆ 7ರಿಂದ ಸಂಜೆ 6ರವರೆಗೆ ಮತಗಟ್ಟೆಗಳಲ್ಲಿ ಮತದಾನ ಕಾರ್ಯ ನಡೆಯಲಿದ್ದು, ಮತಗಟ್ಟೆಗಳಿಗೆ ತೆರಳುವ ಸಿಬ್ಬಂದಿಗೆ ಕೆಎಸ್ಆರ್ಟಿಸಿ ಬಸ್ಸುಗಳನ್ನು ಬಳಸಿಕೊಳ್ಳಲಾಗಿದೆ. 241 ಮತಗಟ್ಟೆಗಳಲ್ಲಿ ಪಟ್ಟಣದಲ್ಲಿ 33 ಮತಗಟ್ಟೆಗಳು, ಗ್ರಾಮಾಂತರ ಪ್ರದೇಶದಲ್ಲಿ 208 ಮತಗಟ್ಟೆಗಳು, 36 ಸೂಕ್ಷ್ಮ, 205 ಸಾಮಾನ್ಯ ಮತಗಟ್ಟೆಗಳನ್ನು ಮಾಡಲಾಗಿದೆ. ಮಹಿಳಾ ಹಾಗೂ ಯುವ ಮತದಾರರನ್ನು ಆಕರ್ಷಿಸುವ ಸಲುವಾಗಿ ಸ್ವೀಪ್ ಸಮಿತಿಯಿಂದ 5 ಪಿಂಕ್ ಸಖಿ ಮತಗಟ್ಟೆಗಳು, ಪಟ್ಟಣದ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ, ಮತಗಟ್ಟೆ ಕೃಷಿ ಇಲಾಖೆ, ಮತಗಟ್ಟೆ ಲೋಕೋಪಯೋಗಿ ಇಲಾಖೆಯ ಮತಗಟ್ಟೆ, ಹಸಂಡಹಳ್ಳಿ, ಕೆಜಿಹಳ್ಳಿ, ಸೀತನಾಯಕನಹಳ್ಳಿ ಯೂತ್ ಮತಗಟ್ಟೆ, ಮಾಸ್ತಿ, ಚಿಕ್ಕ ತಿರುಪತಿ ಗ್ರಾಮಗಳಲ್ಲಿ 2 ಸಾಂಸ್ಕೃತಿಕ ಮತಗಟ್ಟೆಗಳು ಮಾಡಲಾಗಿದೆ. ಶಾಂತಿಯುತ ಮತದಾನಕ್ಕಾಗಿ 152 ಮತಗಟ್ಟೆಗಳಲ್ಲಿ ವೆಬ್ ಕ್ಯಾಮೆರಾ ಸಹ ಅಳವಡಿಸಲಾಗಿದೆ. ಒಂದು ಮತಗಟ್ಟೆಯಲ್ಲಿ 4 ಮಂದಿ ಸಿಬ್ಬಂದಿಯಂತೆ ಒಟ್ಟು 241 ಮತಗಟ್ಟೆಗಳಲ್ಲಿ 964 ಅಧಿಕಾರಿಗಳು ಹಾಗೂ ಚುನಾವಣಾ ಸಿಬ್ಬಂದಿ ಕಾರ್ಯನಿರ್ವಹಿಸಲಿದ್ದಾರೆ. ಮತ ಚಲಾವಣೆ ಮಾಡಲು ಮತಗಟ್ಟೆಗಳಿಗೆ ಆಗಮಿಸಿದ ಮತದಾರರಿಗೆ ಯಾವುದೇ ಲೋಪ ಆಗದಂತೆ ತಡೆಯಲು 36 ಮತಗಟ್ಟೆಗಳಲ್ಲಿ ತಲಾ 2 ಪೊಲೀಸ್ ಸಿಬ್ಬಂದಿ ಭದ್ರತೆ, ಉಳಿದ ಮತಗಟ್ಟೆಗಳಲ್ಲಿ 1 ಮತಗಟ್ಟೆಗೆ ಒಬ್ಬ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಲಾಗಿದೆ. 24 ಸೆಕ್ಟರ್ ಆಫೀಸರ್ಸ್, 35 ಬಸ್ ಮಾರ್ಗಗಳು, ಮತಗಟ್ಟೆಗಳಲ್ಲಿ ಸೂಕ್ತ ಭದ್ರತೆಗಾಗಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದ್ದು, ಮತದಾನದ ಹಿನ್ನೆಲೆಯಲ್ಲಿ ಮತದಾನ ಶಾಂತಿಯುತವಾಗಿ ನಡೆಯಲು ಮದ್ಯ ಮಾರಾಟ ಸಹ ಸ್ಥಗಿತಗೊಳಿಸಲಾಗಿದೆ ಎಂದರು. ಸರ್ಕಾರಿ ಹಾಗೂ ಖಾಸಗಿ ಕಾರ್ಖಾನೆಗಳು, ಕಚೇರಿಗಳಿಗೆ ಮತದಾನ ಹಿನ್ನೆಲೆಯಲ್ಲಿ ರಜೆ ಸಹ ನೀಡಲಾಗಿದೆ. ತಾಲೂಕಿನ 241 ಮತಗಟ್ಟೆಗಳಲ್ಲಿ 96,933 ಪುರುಷರು, 98,704 ಮಹಿಳಾ ಮತದಾರರು, 7 ತೃತೀಯ ಲಿಂಗಗಳು ಸೇರಿದಂತೆ ಒಟ್ಟು 1,95,644 ಮತದಾರರು ತಮ್ಮ ಮತಗಳನ್ನು ಚಲಾವಣೆ ಮಾಡಲು ಸಕಲ ಸಿದ್ಧತೆ ಮಾಡಲಾಗಿದೆ ಎಂದರು. ಏನು ಮಸ್ಟಿಂಗ್ ಡೇ ನಮ್ಮ ಮಾಲೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ 241 ಮತಕ್ಷೇತ್ರಕ್ಕೆ 241 ಮತ ಅಂದರೆ ಪೋಲಿಂಗ್ ಪಾರ್ಟೀಸ್ ಅಂತ ಹೇಳ್ತೀವಿ. PRO, AP ಅವರು ಫಸ್ಟ್ ಪೋಲಿಂಗ್, ಸೆಕೆಂಡ್ ಪೋಲಿಂಗು ಎಲ್ಲರಿಗೂ ಕೂಡ ಅವ್ರಿಗೆ ಮಸ್ಟಿಂಗ್ ಅಂತ ಅವ್ರಿಗೆ ಏನೇನು ಚುನಾವಣೆಗೆ ಏನೇನು ಬೇಕೋ ಅದು EVMs ಮತ್ತು ಸಮೇತ ಎಲ್ಲ ಫಾರ್ಮರ್ಸ್ ಕೂಡ ಅವ್ರಿಗೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿ ಅವರೀಗ ಊಟ ಕೂಡ ಮಾಡ್ಕೊಂಡು ಈಗ ಬಸ್ ಮುಖಾಂತರ ಎಲ್ಲ ಮತಗಟ್ಟೆಗೆ ತೆರಳ್ತಾ ಇದ್ದಾರೆ. ಅದಕ್ಕೆ ವೆಬ್ ಕಾಸ್ಟಿಂಗ್ ಕೂಡ ಮಾಡಿದ್ದೀವಿ. ಅಂದರೆ ಎಲ್ಲೆಲ್ಲಿ ಕ್ರಿಟಿಕಲ್ ಇದ್ದಾವೆ ಅಲ್ಲಿ CCTV ಇರುತ್ತೆ. ಮತ್ತು ಪೊಲೀಸ್ ಸಿಬ್ಬಂದಿ, CRPF ಸಿಬ್ಬಂದಿ ಎಲ್ಲ ಕೂಡ ಡಿಪ್ಲಾಯ್ಮೆಂಟ್ ಈಗ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು SP ಸರ್ ಕಡೆಯಿಂದ ಆಗಿದೆ. ನಾಳೆ ಎಲ್ಲರೂ ಕೂಡ ಉತ್ತಮವಾಗಿ ಹೋಗಿರುವಂಥವ್ರು ಮತಗಟ್ಟೆಯಲ್ಲಿ ಚೆನ್ನಾಗಿ ಮತದಾನ ಮಾಡ್ತಿದ್ದಾರೆ. ಎಲ್ಲ ಸಾರ್ವಜನಿಕರು ಕೂಡ ನಾವು ಎಲ್ಲ ಇಲಾಖೆ, ರೆವಿನ್ಯೂ ಇಲಾಖೆಯಿಂದ ಆಲ್ಮೋಸ್ಟ್ 1.5 ತಿಂಗಳಿಂದ ಭಾಳ ಕಷ್ಟ. ಸೊ ಒಂದು ದಿವಸ ನಾವು ಮತ ಹಾಕೋದಕ್ಕೆ ಕೆಲಸ ಇದೆ ಅಂತ ಲೇಟ್ ಮಾಡ್ತೀವಿ. ಸೊ ದಯವಿಟ್ಟು ಭಾಳ ಎಫರ್ಟ್ ಹಾಕಿ ಎಷ್ಟು ಸಾಧ್ಯತೆ ಬೇಕು ಎಲ್ಲ ಮತಗಟ್ಟೆ ಕೂಡ ತಾವು ಮತಗಟ್ಟೆಗೆ ಹೋಗಿ ದಯವಿಟ್ಟು ಮತ ಹಾಕಬೇಕು ಅಂತ ನಾನು ಎಲ್ಲರೂ ಕೇಳ್ಕೊಳ್ತೀನಿ. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕೆ ರಮೇಶ್, ಗ್ರೇಡ್ 2 ತಹಸೀಲ್ದಾರ್ ಹರಿಪ್ರಸಾದ್, ತಾಲೂಕು ಪಂಚಾಯಿತಿ EO ವೀಣಾ, ಪುರಸಭೆ ಮುಖ್ಯಾಧಿಕಾರಿ ಪ್ರದೀಪ್, BEO ಚಂದ್ರಕಲಾ, BRC ನಂಜುಂಡೇಗೌಡ, ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್, ಬೆಸ್ಕಾಂ AEE ಅನ್ಸರ್ ಬಾಷಾ, ಉಪ ತಹಸೀಲ್ದಾರ್ ಹರಿಪ್ರಸಾದ್, ರಾಜಸ್ವ ನಿರೀಕ್ಷಕರಾದ ಶ್ರೀಪತಿ, ಮಂಜುನಾಥ್, ಕಂದಾಯ ಅಧಿಕಾರಿ ರಾಹುಲ್ ಸೇರಿದಂತೆ ಸಿಬ್ಬಂದಿ ಹಾಜರಿದ್ದರು. MP ಪ್ರಕಾಶ್, CTV ನ್ಯೂಸ್, ಮಾಲೂರು.